ಹಿಂಗ ಸೂಟಿಗೆ ಬಂದ್ರಿ ಅಂದ್ರೆ ನಿಮ್ಮ ಅಪ್ಪಗೆ ಭಾಳ ಖುಷಿ ನೋಡವ. ಈ ಸಲ ಅಷ್ಟ್ರು ಬಂದಿರಲ್ಲ ಸೂಟಿಗೆ, ಅದನ್ನ ಮಾಡು ಇದನ್ನ ಮಾಡು ಮಕ್ಕಳು ಬಂದಾವ ಅಂತೇಳಿ ನಿನ್ನಿಂದ ಅಷ್ಟು ನೆಲದ ಮೇಲೆ ಕಾಲ ನಿಂದ್ರವಲ್ಲ ನಿಮ್ಮ ಅಪ್ಪನು. ಹೌದು, ಎಲ್ಲರೂ ಸೂಟಿಗೆ ಬರಬೇಕು ಅಂದ್ರೆ ನಮ್ಮ ಅಪ್ಪಗೆ ಭಾರಿ ಖುಷಿ ನೋಡು. ಸುಮ್ಮನೆ ಯಾಕೆ ಭಾಳ ಸರಿಗಳವ ಈ ಸಲ? ಡಯಟ್ ಮಾಡ್ತಾಳೆ ಆಕಿ, ಡಯಟ್. ಹಂಗೇನಿಲ್ಲ, ಸರಿಗಿಲ್ಲ, ನಾನು ಅಷ್ಟೇ ಇದ್ದೀನಿ. ನೀ ಭಾಳ ದಿನಕ್ಕೆ ನೋಡ್ತಿಲ್ಲ, ಅದಕ್ಕೆ ಹಂಗೆ ಅನಿಸ್ತು. ಡಯಟು ಪ್ಯಾಟು ಅಂತವೆಲ್ಲ ಮಾಡ್ಬಿಟ್ರವ ಇವ. ಸುಮ್ಮ ಒಟ್ಟು ತುಂಬ ಊಟ ಮಾಡಿ ಇದು ಮಾಡ್ರೆ ಕಡೆ ಆರೋಗ್ಯ ನೋಡ್ಕೊರಿ ಮೊದಲು. ಡಯಟ್ ಮಾಡಿ ಏನು ಮಾಡ್ತೀರಾ ನಿಮ್ಮ ನಡೆಯೋ ಕಡೆ? ಹಂಗಂದ್ರೆ ಹೆಂಗ ಸ್ಲಿಮ್ಮಾಗೆ ಕಾಣ್ಬೇಕಲ್ಲ ಮತ್ತೆ. ಸ್ಲಿಮ್ಮ ಗಿಮ್ಮ ನೀನು ಉಂಡು ಗುಂಡು ಗುಂಡುಕಿರ್ಬೇಕವ. ಒಟ್ಟು ತುಂಬ ಊಟ ಮಾಡಿ ಅಂದ್ರೆ ಚಂದ. ಊಟ ಮಾಡ್ತೀನವ, ನಾ ಹೊಟ್ಟೆ ತುಂಬಾನೇ ಊಟ ಮಾಡ್ತೀನಿ, ಹಂಗೇನಿಲ್ಲ. ಅವು ಯಾಕೆ ಇಲ್ಲಿ ಗಿಡಗಳು ಹಚ್ಚಿದ್ದೆಲ್ಲ ತೆಗ್ದೇನು? ಎಷ್ಟು ಬೈ ಇಲ್ಲಿ ಕಾಣಿಸ್ಲಿಕ್ಕತ್ತದಲ್ಲ, ಕಿತ್ತೋಗಿದ್ರೇನೆಲ್ಲ ಗಿಡ? ಹೌದವಾ, ಅವು ಬರಷ್ಟಿಗೆ ಒಣಗಿದಂಗೆ ಆಗ್ಬಿಟ್ಟಿದ್ದು. ಊರಿಗೆ ಬಂದಿವಲ್ಲ ಒಂದು 15 ದಿನ, ಅಷ್ಟು ಗಿಡಗಳು ಒಣಗಿದ್ದು. ಆಮೇಲೆ ಹುಳ ಉಪ್ಪೆ ಆಗ್ಲಿಕ್ಕತ್ತಿದವ. ಹಂಗಾಗಿ ಮುಂದೆ ಬೈಲಿರ್ಲಿ ಅಂತೇಳಿ ಹಿಂದೇನು ಹಚ್ಚಿವಲ್ಲ ಗಿಡಗಳು, ಅಲ್ಲಿ ಅಷ್ಟು ಬಿಟ್ಟಿವಿ. ನೀವು ಮನೆ ಬಂದಿದ್ರಲ್ಲ ಊರಿಗೆ, ಅವಾಗ ಬರಷ್ಟಿಗೆ ಒಣಗಿಬಿಟ್ಟಿದ್ವನ. ಇಲ್ಲಿ ಯಾರಿಗಾರ ಹೇಳಿ ಬರ್ಬೇಕವ ನೀರು ಹಾಕ್ಲಿಕ್ಕೆ. ಯಾರು ಹಾಕ್ತಾರೋ ಅವರು ಕೆಲಸದಾಗಿರ್ತಾರ, ಆಗಂಗಿಲ್ಲ. ಆಮೇಲೆ ಹುಳ ಉಪ್ಪಡಿನೂ ಅಂಜಿಕೆ ಇಬ್ಬರೇ ಇರ್ತೀವಿ, ಸುಮ್ಮನೆ ಯಾಕಂತೇಳಿ ಮುಂದೆ ಬೈಲಿ ಇಟ್ಕೊಂಡ್ಬಿಟ್ಟಿವಿ. ಸುಮ್ಮ ಕಡೆ ಒಂದಿಷ್ಟು ಪಾಟ್ಗಳು ತಂದಿಡವ, ಅಂದ್ರೆ ಚಂದ ಅನಿಸ್ತದ ಮನೆ ಮುಂದೆ. ಪಾಟ್ಗಳು ಇಟ್ಟಂದ್ರೆ ಅವಕ್ಕೇನು ಹುಳ ಉಪ್ಪಡಿ ಆಗಂಗಿಲ್ಲ. ಸುಮ್ಮ ಬುಡಕ್ಕೆ ಕಸ ಹೊಡ್ಕೋಬೋದು. ಹಿಂಗೆ ಬರೀ ಹಂಗೆ ಹಚ್ಚಿರ್ತಿರಲ್ಲ ನೀವು ಗಿಡಗಳು, ಹಂಗಂದ್ರೆ ಹಸಿ ಇಗಿರೋದಂಗೆ ಆಗ್ತದೆ. ಹೌದು, ತೊಗೊಂಬರ್ಬೇಕು. ಈ ಸಲ ಬಿಜಾಪುರಕ್ಕೆ ಹೋದ್ನಂದ್ರೆ ತೊಗೊಂಬರ್ತೀನಿ ನಾನು 4-5 ಪಾಟ್. ಈಕಿ ಗೌರಮ್ಮನ ಮಗಳ ಲಗ್ನ ಆಯ್ತಾ ನಾವು? ಆಯ್ತಲ್ಲ ಇವ. ಏನು ಧಾಮ್ ಧೂಮ್ ಮಾಡಿದ್ರವ ಲಗ್ನಾನ. ಹೌದಲ್ಲ, ರೊಕ್ಕಸ್ತರದಾರ. ಮತ್ತು ಒಬ್ಬಾಕಿನ ಮಗಳು ಭಾರಿ ಮಾಡಿರ್ಬೇಕಂತೀನಿ. ಯಾವ ಊರಿಗೆ ಕೊಟ್ರಿ? ಅಲ್ಲಿ ಯಾವ್ದ ಬಿಜಾಪುರ ಡಿಸ್ಟಿಕ್ನೇ ಅದವ, ಅದು ಹಳ್ಳಿ ಅದ, ಆದ್ರೆ ಇರೋದು ಬೆಂಗಳೂರಿಗೆ ಇರ್ತಾನೆ ಆ ಹುಡುಗ. ಈ ಹುಡುಗಿನ ನೌಕರಿ ಮಾಡ್ತದ ಕಾಣಿಸ್ತದಲ್ಲವ? ಗೌರ್ಮೆಂಟ್ ನೌಕರಿ ಆಗ್ಯದವ. ಆಕಿನ ಮಕ್ಕಳಿಗೆ 3 ಮಂದಿಗೆ ಗೌರ್ಮೆಂಟ್ ನೌಕರಿ ಆಯ್ತು ನೋಡು. ಅವ್ರ ಮಕ್ಕಳಿಗೆ ಭಾರಿ ಸಾಲಿ ಕಲಿಸಿದ್ರು ನೋಡವ. ತಾವು ಹೊಲ್ದಾಗ ಕೆಲಸ ಮಾಡ್ತಾರ, ಏನೂ ಗೊತ್ತಿಲ್ಲ, ಏನೂ ಕಲ್ತಿಲ್ಲ ಅಂದ್ರೂ ಹುಡುಗರಿಗೆ ಮಾತ್ರ ಭಾರಿ ಶಿಕ್ಷಣ ಕೊಡಿಸಿದ್ರು ಬಿಡ ಅವರು. ಗ್ರೇಟ್. ಹೌದೌದು, ಅಷ್ಟು ಹುಡುಗರು ಅಷ್ಟೇ ಶಾಣೆ ಅವ ನೋಡು. ಅಷ್ಟಕ್ಕೂ ಗೌರ್ಮೆಂಟ್ ಇದನ್ನೇ ಸಿಕ್ಕದ ನೋಡು. ರೊಕ್ಕ ಕೊಟ್ಟು ಹಚ್ಚೇ ಇಲ್ಲ ಒಟ್ಟ ಸಾಲಿಗೆ. ಹೌದಲ್ಲ, ನೋಡು ಎಷ್ಟು ಶಾಣೆ ಅವ. ಹಳ್ಳ್ಯಾಗ ಅಂತೀವಲ್ಲ ನೀನು, ಅವೇ ಹುಡುಗರೇ ಶಾಣೆ ಇರ್ತಾವ ಭಾರಿ. ಶಿಟನಕ್ಕೆ ಬಾಯಾಗ ಕುಂಡ್ಯಾಗ ಕೂಡೆ ತುರ್ಕೋದು, ಅಂದ್ಗಣ್ಣೆ ಕೈಯಾಗ ರೊಕ್ಕ ಕೊಡೋದು, ಬತೀ ಪ್ರೀತಿ ಮಾಡ್ತೀವಲ್ಲ, ಅವು ನಮ್ಗೆ ಚಾಳೆ ತಿನ್ನಿಸ್ತಾವ. ಹಳ್ಳ್ಯಾಗ ಅವ್ರ ಅಪ್ಪ ಅಮ್ಮ ದುಡಿದು ಕೆಲಸ ಮಾಡೋದು ನೋಡ್ತಾವಲ್ಲ, ಅವು ಅರ್ಥ ಮಾಡ್ಕೊಂಡಿರ್ತಾವ, ಹಂಗಾಗಿ ಚಂದಾಗಿ ಓದ್ತಾವ. ಹಳ್ಳಿ ಹುಡುಗರು ಟಾಪರ್ ಆಗಿರ್ತಾರೆ ನೋಡ್ಬೇಕಂದ್ರೆ ಎಲ್ಲ ಕಡೆ. ಹೌದೌದು, ಅದು ಮಾತ್ರ ಪಕ್ಕ ಕರೆ ನೋಡು. ಹಿಂಗೆ ಕಟ್ಟಿ ಕೂತ್ರೆ ಎಷ್ಟು ಆರಾಮ ಅನಿಸ್ತದಲ್ಲ. ಇಲ್ಲಿ ಹಿಂದೆ ಗಿಡಗಳು ಬೇರೆ ಯಾವಲ್ಲ, ತಣ್ಣ ಗಾಳಿ ಬರ್ತದೆ. ಹೌದು, ನನಗೆ ಅದಕ್ಕೆ ಈ ಊರಿಗೆ ಬರ್ಬೇಕು ಅನಿಸ್ತದೆ. ಅಲ್ಲಿ ಒಟ್ಟೆ ಹಿಂಗೆ ಕೂಡ್ಲಿಕ್ಕೆ ಆಗಂಗಿಲ್ಲ ನೋಡು. ಎಷ್ಟು ನಮ್ಮದೇ ಜವಾಬ್ದಾರಿ ಭಾಳ ಇದ್ಬಿಟ್ಟಿರ್ತದಲ್ಲ, ಟೆನ್ಷನ್ ಯಾವಾಗಲೂ ಕೆಲಸ ಅನ್ನಂಗೆ ಆಗ್ತಿರ್ತದೆ. ಒಟ್ಟೆ ಹಿಂಗೆ ಕೂಡ್ಲಿಕ್ಕೆ ಟೈಮೇ ಸಿಗಂಗಿಲ್ಲ. ಇಲ್ಲರ ಏನು ಕೆಲಸ ಕಡಿಮೆ ಆಗ್ತದೆ, ಬಂದಾಗಿಂದ ಕೂಡಂಗೆ ಇಲ್ಲ, ಅತಿ ಕೆಲಸ ಇಲ್ಲೇನೇ ಆಗ್ತದೆ. ಆದ್ರೆ ಇಲ್ಲಿ ಏನಾಗ್ತದ, ನಕ್ಕೋತ ಆಡ್ಕೋತ ಅಷ್ಟು ಒಂದೊಂದು ಕೆಲಸ ಮಾಡಿಬಿಡ್ತೀರಲ್ಲ, ಜಲ್ದಿ ಮುಗಿಸ್ಬಿಡ್ತೀರಿ. ಅಲ್ಲಿ ಏನಾಗ್ತದ, ಎಲ್ಲ ಕೆಲಸ ನೀವೇ ಮಾಡ್ಬೇಕಲ್ಲ. ಒಬ್ಬೊಬ್ಬರ ಮನೆಯಾಗ ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕಲ್ಲ, ಹಂಗಾಗಿ ಭಾಳ ಆದಂಗೆ ಆಗ್ತದೆ ಕೆಲಸ ಅಷ್ಟೇ. ಹೌದು, ದಿನ ಎದ್ದುಗಣ್ಣೆ ಅದೇ ರೂಟೀನೇ ಅಲ್ಲ. ಒಬ್ಬ 7ಕ್ಕೆ ಹೋಗ್ತಾನೆ, ಒಬ್ಬ 10ಕ್ಕೆ ಹೋಗ್ತಾನೆ. ಇವ್ರು ಆಫೀಸಿಗೆ ಹೋಗೋರಿರ್ತಾರೆ. ಅಷ್ಟ್ರಿಗೆ ಹೈ ಹುಯ್ ಮುಂಜಾನೆ ಹತ್ತಿರ್ತಾನ ಅಂತ ನೋಡುವ, ಅಷ್ಟು ಟೆನ್ಷನ್ ಆಗ್ತಿರ್ತದೆ ನೋಡಿ ನಮಗೆ. ಎಲ್ಲ ಹೆಣ್ಮಕ್ಳಿಗೆ ಮುಂಜಾನೆ ಟೈಮ್ನಾಗ ಅಷ್ಟೇ ಟೆನ್ಷನ್ ಇರ್ತದೆ. 12 ಗಂಟೆ ತನಕ ಕೆಲಸ ಪುರ್ಸತಿಗಿರಂಗಿಲ್ಲ ನೋಡು. ಎಲ್ಲರಿಗೆ ಅಷ್ಟೇ ಇರ್ತದೆ ಬಿಡು. ಹೌದು, ಇದು ಏನಂತೀರ ಅದು ಕರೆ ನೋಡು. ಹುಡುಗರು ಏನು ಮಾಡ್ಲಿಕ್ಕೆ ಒಳಗೆ ಹೊರಗೆ ಬಂದು ಕೂಡ್ಬಾರ್ದ, ಇಲ್ಲಿ ತಣ್ಣಗದ. ಅವ್ರದ್ದು ಆಟ ನಡೆಯೋದು ಒಳಗೆ ಕೂತು. ಅವ್ಗೆ ಹಿಂಗೆ ಕಟ್ಟಿ ಕೊಡ್ಬೇಕು, ತಣ್ಣಗ ಮಾತಾಡ್ಬೇಕು ಅಂತವೇನಿಲ್ಲ. ಅವಕ್ಕೆ ಹೂಸು ಆಡ್ಲಿಕ್ಕೆ ಚಕ್ಕರ ಆಡ್ಲಿಕ್ಕತ್ತಿದ್ರು ಇಷ್ಟೊತ್ತನ. ಅಷ್ಟು ಹೊಡೆದಾಡ್ಲಿಕ್ಕತ್ತಿದ್ರು ನೋಡು. ನಾ ಗೆದ್ದೀನಿ ನೀ ಗೆದ್ದೀನಿ ಅಂತ ಬರೀ ಎಣ್ಣೆ ತೆಗಿತಾವ ನೋಡ್ರಿವ. ನಿಮ್ಮಪ್ಪ ಚಾ ಮಾಡಿರ್ತಾನೆ, ಈಗ ಚಾರ ಕುಡಿಯಕಂತೀರಿ ನೋಡ್ರಿ. ಈಗೇನು ಚಕ್ಕರ್ ಮುಗಿತಾನ, ಈಗ ಹಾಡದ ಬಂಡಿ ಕಟ್ಟಿರಿ ನಾವು? ಅಜ್ಜಿ, ಹಾಡದ ಬಂಡಿ ಕಟ್ಟಿವಿ. ಈಗ ಯಾವ ಟೀಮ್ ಗೆತ್ತು ಯಾವ ಟೀಮ್ ಸೋತು ಇನ್ನೂ ಇಲ್ಲ, ಈಗ ಶುರು ಮಾಡ್ಬೇಕಾಕು. ನಾ ಒಂದು ಸಜೆಷನ್ ಕೊಡ್ಲೇ ಇದಕ್ಕೆ? ಹೇಳ್ಕಾಕು. ಏನಂದ್ರೆ, ಒಂದು ಟೀಮು ಜನಪದ ಗೀತೆ ಹಾಡೋದು, ಇನ್ನೊಂದು ಟೀಮು ಪಿಕ್ಚರ್ ಹಾಡು ಹಾಡೋದು. ಯಾರು ಯಾವುದನ್ನು ಹಾಡ್ತೀರಿ ಅನ್ನೋದು ನೀವೇ ಡಿಸೈಡ್ ಮಾಡ್ಕೋರಿ. ಇದು ಮಸ್ತ್ ಅದಲ್ಲ ಐಡಿಯಾ. ಓಕೆ, ನಾವು ಫಿಲ್ಮ್ ಸಾಂಗ್. ಓಕೆ, ನಾವು ಜನಪದ ಸಾಂಗ್. ಸರಿ ಗ ಮ ಪ ದ ನೀ ಸ ನಮಗೆ ಬಂತನು. ಸಕ್ಕತ್ತಾಗವಳೆ, ಸುಮ್ಮನೆ ನಗ್ತಾವಳೆ, ಕದ್ದು ನೋಡ್ತಾವಳೆ, ಬಿದ್ದೆ ಬೀಳ್ತಾವಳೆ, ಸಕ್ಕರೆ ನನ್ನ ಗೊಂಬೆ ಸಕ್ಕತ್ತಾಗವಳೆ, ತಿನ್ನಲೇ ಅಂತ ಹೋದ್ರೆ ಸುಮ್ಮನೆ ನಗ್ತಾವಳೆ. ಬಂತ ನೋಡು. ಲಿಂಬಿಯ ಬನದ ಮ್ಯಾಗಳ ಚಂದ್ರಾಮ ಚಂಡಾಡಿದ ಲಿಂಬಿಯ. ತಪ್ಪದು. ಲಿಂಬಿಯ ಅಲ್ಲದು, ನಿಂಬಿಯ ಬನದ ಮ್ಯಾಗ ಅದದು. ಹಂಗೇನಿಲ್ಲ. ನಮ್ಮ ಮುಂದೆ ಹೇಳಕ್ ಬರ್ಬೇಡ್ರಿ. ನಾವು ಲಿಂಬೆ ಹಣ್ಣನೆ ಅಂತೀವಿ, ನಾವು ನಿಂಬೆ ಹಣ್ಣು ಅನ್ನಂಗಿಲ್ಲ. ನಮ್ಮೂರ ಕಡೆ ಎಲ್ಲ ನಾವು ಲಿಂಬೆ ಹಣ್ಣನೆ ಅಂತೀವಿ. ಹಂಗಾಗಿ ಲಿಂಬಿಯ ಬಣ್ಣದ ಮೇಲೆ ಅಂತಾನೆ ಹಾಡವ. ನಮಗೇನು ತಕರಾರು ತೆಗಿಬೇಡ್ರಿ. ನೀವು ಮುಂದಿಂದ ಬರ್ತದ್ರ ಹಾಡ್ರಿ, ಇಲ್ಲಾಂದ್ರೆ ಪಾಸ್ ಕೊಡ್ರಿ ಅಷ್ಟೇ. ಎಷ್ಟು ಮೋಸ ಮಾಡ್ತೀಯೋ, ಈ ತರ ಮೋಸ ಮಾಡ್ಲಿಕ್ಕೆ ನಾಚಿಗೆ ಬರಂಗಿಲ್ಲ ನಿಂಗ. ನಾ ಏನು ಮೋಸ ಮಾಡೀನಿ? ಹಾಡು ಆಡಿನಿಲ್ಲ.
ಲಿಂಬಿಯ ಬನದ ಮೇಲೆ ಅಂತ ಹಾಡಿನಿ ಆಯ್ತು. ನಮ್ಮ ಕಿಟ್ಟಂದು ಇಂಥದ್ದು ಇರ್ತದೆ ನೋಡಿ, ಏನ್ರ ಒಂದು ತಕರಾರು. ನಿನ್ನ ನಿಂಬಿಯ ಬಣ್ಣದ ಮೇಲೆ ಅದಿಲ್ಲಲೇ ಅದು. ಅಜ್ಜಿ ನಿನ್ ಗೊತ್ತಾಗಂಗಿಲ್ಲ. ಒಂದೊಂದ್ಸಲ ಲಿಂಬಿಯ ಬನದ ಮೇಲೆ ಅಂತಾನು ಹಾಡ್ತಾರ. ಏನಂದ್ರೂ ಅವ ತಂದೆ ತಾಳು ಸಾಧಿಸ್ತಾನ. ಒಟ್ಟ ತಂದು ಸುಳ್ಳು ಅನ್ನಂಗೆ ಇಲ್ಲವ. ಹೋಗ್ಲಿ ಬಿಡ್ರಿ ಒಂದ್ಸಲ, ಅವನಿಗೆ ಬಿಡ್ರಿ, ಮುಂದಿನ ಹಾಡ್ರಿ ನೀವು. ಯಾರು 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 ಯಾರಿಗಾಗಿ ಇಲ್ಲ ಯಾರು, ನೂರು 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 ಬದುಕೋ ದಾರಿ ನೂರು ನೂರು. ರ ಬಂತ ನೋಡು. ರ ಒಳಗೆ ಯಾವೂ ಇಲ್ಲವಾ, ಬೇರೆ ಕೊಡ್ರಿ ನಮ್ಗೆ ಯಾವ್ದಾರ. ನಾವು ಜನಪದ ಗೀತೆ ತಗೊಂಡಿವಿಲ್ಲ, ಅವು ಟಫ್ ಇರ್ತಾವ ಭಾಳ. ರ ಒಳಗೆ ಏನು ನಮ್ಗೆ ಗೊತ್ತಿಲ್ಲ. ಅದೇನೋ ಅಂತಾರಲ್ಲ, ಕುಣಿಲಿಕ್ಕೆ ಬರಲಿಲ್ಲ ನೆಲ ಡೊಂಕಂದ್ರಂತ. ಅದ್ರೊಳಗು ಹಾಡು ರಗಡಿರ್ತಾವ, ನಿನಗೆ ಗೊತ್ತಿಲ್ಲ ಅಂತ ಹೇಳಷ್ಟೇ. ಬರೀ ನಿಮ್ಮ ಟೀಮ್ ತಕರಾರು ತೆಗೆದಾಯ್ತು ನೋಡಪ್ಪ. ಮಮ್ಮಿ ನೀವು ಸುಮ್ ಕೂಡ್ರೆ, ಇದ್ರಾಗ ಅಡ್ಡ ಬರ್ಬೇಡ್ರಿ. ಕಳ್ಳ, ಸೋಲಿಕತ್ತಿ ಬಂದ್ಗಣಿ ಹಿಂಗೆ ತಕರಾರು ತೆಗಿತೀರಿ. ಆಯ್ತು ತಗೋರಿ, ನೀವಂತ್ರ ಒಂದು ಪಾಯಿಂಟ್ ಹೋದಂಗ. ಈಗ ಕದಗರ ಹಾಡ್ರಿ, ಬರ್ತದ ಇಲ್ಲಿ ನೋಡ್ರಿ. ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತ್ರದವಳ ಮದ್ದಳೆ ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಒಳ್ಳು ಒನಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಒಳ್ಳು ಒನಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಮೆಲ್ಲಲು ಬಂದ ಮುದುಕಿಯನ್ನೇ ನೆಲ್ಲು ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ, ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ, ಮಗ್ಗದಲ್ಲಿರುವ ಅಣ್ಣನ ಮಣಿಯು ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ, ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ, ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಶ್ರುತಿ ಚಂದನ್ ಹಾಡಾಡಿಲ್ಲವ, ಅವ್ರು ಸೋತಿದ್ ಮಾಫಿ ನೋಡಿ. ಈಗ ಅಜ್ಜಿ ಹಂಗೇನಿಲ್ಲ, ನೀ ಹೇಳಿಕ್ ಬರ್ಬೇಡ. ಹಂಗೇನಿಲ್ಲ, ಸೋತಿದ್ದು ಸೋತಂಗೆ ಅವರು. ಆಯ್ತು ತಗೋರು ಮರಯ್ಯ, ನಾವು ಗೆದ್ದಿವಿ ಅನ್ನಂಗಿಲ್ಲ. ನಮ್ದೊಂದು ಪಾಯಿಂಟ್ಸ್ ಹೋಗ್ಯದ ಆಯ್ತಾ, ಆಮೇಲೆ ಕವರ್ ಮಾಡ್ಕೋತೀವಿ ತಗೋ ನಾವೆಲ್ಲ. ಬಂತ ನೋಡಿ ನಿಮಗೆ ಆಡ್ರಿ ಬೇಡ ಬೇಡ. ಏನು ದೊಡ್ಡ ಬಾರಿ ಗೆದ್ದರ್ ಗೊತ್ತಿ ಎಷ್ಟು ಜೋರು ಮಾಡ್ತಾವ ನೋಡು. ಆಡ್ತೀವಿ ತಗೋ ನಾವೆಲ್ಲ, ಬರ್ತದ ನಮಗೆ. ಥಯ್ಯಾರೆ ಥಯ್ಯ ಥಯ್ಯಾರೆ ಥಯ್ಯ ಏನೆಂದು ಹೇಳಲಯ್ಯ, ಅಂದ ಚಂದವಾ ಥಯ್ಯಾರೆ ಥೈ ಇವಳಂದ ಚಂದವಾ, ಥಯ್ಯಾರೆ ಥೈ ಅಂತರಂಗವಾ ಥಯ್ಯಾರೆ ಥೈ ಇವಳಂತರಂಗವಾ, ಥಯ್ಯಾರೆ ಥೈ ಥಯ್ಯಾರೆ ಥಯ್ಯ ಥಯ್ಯಾರೆ ಥಯ್ಯ ಏನೆಂದು ಹಾಡಲಯ್ಯ, ಅಂದ ಚಂದವಾ ಥಯ್ಯಾರೆ ಥೈ ಇವನಂದ ಚಂದವಾ, ಥಯ್ಯಾರೆ ಥೈ ಅಂತರಂಗವಾ ಥಯ್ಯಾರೆ ಥೈ ಇವನಂತರಂಗವಾ, ಥಯ್ಯಾರೆ ಥೈ. ಓಹೋ ಹೋ ಹೋ ಓಹೋ ಹೋ ಹೋ ಈ ಕೆನ್ನೆ ಕೆಂದಾವರೆ ಅನ್ನೋದು ಕವಿಗಳ ಸವಿ ಮಾತು, ಬಾಡಲ್ಲ ಎಂಬುದನ್ನ ಪಿಸು ಮಾತು, ಥಯ್ಯಾರೆ ಥೈ ಥಯ್ಯಾರೆ ಥೈ. ಈ ಕಣ್ಣು ಮೂಗಂದವೋ ಕಟ್ಟಾಳು ಗಂಡಸಿನ ತೋಳಂದವೋ, ತೋಳಲ್ಲಿ ನನ್ನ ಜೀವಕಾನಂದವೋ, ಹೊಂಬಾಳೆಯೇ ಹೆಣ್ಣಾಯಿತೋ ಬಂಗಾರವೇ ಗಂಡಾಯಿತೋ, ಥಯ್ಯಾರೆ ಥಯ್ಯ ಥಯ್ಯಾರೆ ಥಯ್ಯ ಏನೆಂದು ಹೇಳಲಯ್ಯ, ಅಂದ ಚಂದವಾ ಥಯ್ಯಾರೆ ಥೈ ಇವಳಂದ ಚಂದವಾ, ಥಯ್ಯಾರೆ ಥೈ ಅಂತರಂಗವಾ ಥಯ್ಯಾರೆ ಥೈ ಇವಳಂತರಂಗವಾ, ಥಯ್ಯಾರೆ ಥೈ ಥಯ್ಯಾರೆ ಥೈ. ಓ ಇವಳ ಕಾಲಂದವೋ ಕಾಲಲ್ಲಿ ಕಿರುಗೆಜ್ಜೆ ಗಲ್ಲೆಂದವೋ, ಗಲ್ಲೆಂದ್ರೆ ನನ್ನ ಎದೆ ಜಲ್ಲೆಂದವೋ,
ಥಯ್ಯಾರೆ ಥೈ ಥಯ್ಯಾರೆ ಥೈ ಆ ಸ್ವರ್ಗ ಬಾನಲ್ಲಿದೆ ಅನ್ನೋದು ಲೋಕದ ರೂಢಿ ಮಾತು, ಪ್ರೀತಿಲಿ ಎಂಬುದೆನ್ನ ಎದೆ ಮಾತು. ಈ ಪ್ರೀತಿಯ ಹೂವ ಇದೆ ನೀ, ಈ ಹೂವಿನ ಜೇನಾದೆ ನೀ. ಥಯ್ಯಾರೆ ಥೈ ಥಯ್ಯಾರೆ ಥೈ ಥಯ್ಯಾರೆ ಥಯ್ಯ ಥಯ್ಯಾರೆ ಥಯ್ಯ ಏನೆಂದು ಹೇಳಲಯ್ಯ. ಅಂದ ಚಂದವ ಥಯ್ಯಾರೆ ಥೈ ಇವಳಂದ ಚಂದವ ಥಯ್ಯಾರೆ ಥೈ. ಅಂತರಂಗವ ಥಯ್ಯಾರೆ ಥೈ ಇವಳಂತರಂಗವ ಥಯ್ಯಾರೆ ಥೈ ಥಯ್ಯಾರೆ ಥೈ. ಸಾಕು ಮುಗಿಸ್ರಿ. ತಾತ ಚಾ ಮಾಡಿರ್ತಾನ, ಹೋಗಿ ತಗೊಂಡ್ ಬೋರಿ. ಏ ನಾವೇ ಗೆದ್ವು. ಏನಿಲ್ಲ, ಇನ್ನು ಹಾಡಿದ್ವಿ ಅಂದ್ರೆ ನಾವು ಗೆಲ್ತಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಹಂಗೆ ಬಾಜುಕಿನ ಗಂಟೆ ಠಣ್ ಅಂತ ಹೊಡೀರಿ. ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ನಮ್ಮ ಈ ಚಾನಲ್ ಸಪೋರ್ಟ್ ಮಾಡ್ದಂಗೆ ಇನ್ನೊಂದು ಗುರು ಜ್ಯೋತಿ ಯೂಟ್ಯೂಬ್ ಚಾನಲ್ ಅದಲ್ಲ, ಅದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು.